ಒಬ್ಬ ಅಲ್ಪಸಂಖ್ಯಾತ ಸಮುದಾಯದ ಯುವಕನಿಗೆ ಇದೇ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಉನ್ನತ ಸ್ಥಾನ ಕೊಡ್ತಾರೆ ರೀ. ಸಮಾಜ ಸೇವೆಯಿಂದ ಬಂದವ ಈ ಯುವಕ ಅನೇಕ ಸಮಾಜ ಕಾರ್ಯಗಳಲ್ಲಿ ತೊಡಗಿ ನೊಂದವರ ಧ್ವನಿಯಾಗಿ ಭರವಸೆಯ ಬೆಳಕಾಗಿ ಅನೇಕ ಜಾತಿ ಧರ್ಮದವರ ಜೊತೆ ಅನೋನ್ಯ ಸಂಬಂಧ ಇಟ್ಕೊಂಡು ಇಡೀ ಬೆಳಗಾವಿ ಜಿಲ್ಲೆಯ ಮನೆಮಗನಾಗಿ ಕೆಲಸ ಮಾಡುತ್ತಿರುವ ಈ ಯುವಕನಿಗೆ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ್ಕೊಂಡು ಗುರ್ತಾ ಮಾಡಿಕೊಂಡು ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ KPCC ವಿಭಾಗದ ಪ್ರಧಾನ ಕಾರ್ಯದರ್ಶಿಯಾಗಿ ಹುದ್ದೆ ಕೊಡ್ತಾರಂದ್ರೆ ಆ ಯುವಕನಿಗೆ ಒಂದು ಶಕ್ತಿ ಬರ್ತೈತಿ. ಬೆಳಗಾವಿ ಜಿಲ್ಲೆಯ 18 ಕ್ಷೇತ್ರದಲ್ಲಿಯೂ ಸಹಿತ ಚಿರಪರಿಚಿತನಾಗಿರುವ ಅದೇ ಯುವಕ ಅಯ್ಯೂಬ್ ಶಂಷೇರ್ ಅಂದ ತಕ್ಷಣ ಎಲ್ಲ ಪ್ರತಿ ಮಸೀದೆ ಮತ್ತು ಪ್ರತಿಯೊಂದು ಯಾವುದೇ ಜಾತಿ ಧರ್ಮದಲ್ಲಿಯೂ ಸಹಿತ ಓಡಾಡಿ ನವ ಯುವಕ ಇದಾನ, ಇನ್ನೂ ಸಣ್ಣ ವಯಸ್ಸೈತಿ, ಒಂದೇ ಮಾತಿಗೆ ಸಾವಿರಾರು ಯುವಕರನ್ನು ಕೂಡಿಸುವಂಥ ಶಕ್ತಿ ಹೊಂದಿದಂಥ, ಯಾವಾಗಲೂ ಬೆಳಿಗ್ಗೆ ಎದ್ದ ತಕ್ಷಣ ಪರರ ಚಿಂತೆ ಇವನಿಗೆ, ಪರರ ಕೆಲಸಕ್ಕಾಗಿ ಮನೆ ಬಿಟ್ಟು ಹೋಗಿ ರಾತ್ರಿ ಬರ್ತಾನ, ಯಾವಾಗಲೂ ಸಮಾಜ ಸೇವೆ. ಮನುಷ್ಯನಿಗೆ ಒಂದು ಸಮಾಜ ಸೇವೆಯ ಗುರಿ ಇಟ್ಕೋಬೇಕು, ತನ್ನ ಗಟ್ಟಿತನ ಪ್ರದರ್ಶನ ಮಾಡಬೇಕು, ಆಸರೆ ಇಲ್ಲದವನಿಗೆ ಸಹಾಯ ಮಾಡಬೇಕು. ಇದೇ ಎಲ್ಲ ಧರ್ಮಗಳು ತಿಳಿಸಿಕೊಡ್ತಾವ. ಆ ಧರ್ಮದ ಆಧಾರಿತ ಪ್ರಕಾರವಾಗಿ ಯಾರು ನೊಂದಿದಾರ, ಯಾರು ನೊಂದವರದಾರ ಅವರ ಕೂಗಿಗೆ ಸ್ಪಂದಿಸುವಂಥ ಇದೇ ಅಯ್ಯೂಬ್ ಇವತ್ತು ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡ್ತಾರಂದ್ರೆ ಎಷ್ಟೊಂದು ಜನ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಖುಷಿ ಪಟ್ಟಾರ ಗೊತ್ತೈತೇನ್ರಿ. ತಂದೆಯ ಮಾರ್ಗದರ್ಶನ ಈ ಮಗು ಬೆಳಲಿಕ್ಕೆ ಒಂದು ಕಾರಣ. ವಯಸ್ಸಾದ ತಕ್ಷಣ ಯುವಕರ ಪಡೆಯೊಂದಿಗೆ ತಿರುಗಾಡ್ತಾನೆ, ಪ್ರತಿಯೊಂದು ಧಾರ್ಮಿಕ ಕಾರ್ಯದಲ್ಲಿ ಭಾಗವಹಿಸ್ತಾನೆ, ಮಠಾಧೀಶರು ಮತ್ತು ಮೌಲ್ವಿಗಳ ಜೊತೆ ನಿರಂತರ ಸಂಪರ್ಕ ಇಟ್ಕೋತಾನ, ಭಾವ್ಯಕತೆಯ ಸಂದೇಶ ಸಾರ್ತಾನ, ಯಾವುದೇ ಜಾತಿ ಧರ್ಮದ ಬಗ್ಗೆ ಅಂಟುಕೊಂಡಿಲ್ಲ. ಅಂಥವನಿಗೆ ಇವತ್ತು ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಶಿಫಾರಸು ಮಾಡಿದ ತಕ್ಷಣ DK ಶಿವಕುಮಾರ್, ಸಿದ್ದರಾಮಯ್ಯ, ಸಲೀಂ ಅಹ್ಮದ್ ಮತ್ತು ಜಬ್ಬಾರ್ ಖಾನ್ ನೇರವಾಗಿ ಒಂದು ಆದೇಶ ಕೊಡ್ತಾರ. ಆ ಆದೇಶ ತೆಗೆದುಕೊಂಡು ಕಾರ್ಯದರ್ಶಿಯಾಗಿ ಹುದ್ದೆ ತೆಗೆದುಕೊಂಡು ಬೆಳಗಾವಿ ಜಿಲ್ಲೆಗೆ ಬಂದಾಗ ಅಭೂತಪೂರ್ವ ಸ್ವಾಗತ ಕೊಡ್ತಾರೆ ರೀ. ಬೆಳಗಾವಿ ಜಿಲ್ಲೆಯಲ್ಲಿ ಚಿರಪರಿಚಿತನಾದಂಥ ಈ ಬಿಗ್ ಟಾನಿಕ್ ಹುಡುಗ ಇವತ್ತು ಪಕ್ಷಕ್ಕೆ ಒಂದು ಗಟ್ಟಿಮುಟ್ಟಾದ ಒಂದು ಶಕ್ತಿ ಕೊಡ್ತಾನ. 18 ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರ ಮಾಡಿ ಇದೊಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಪತಾಕೆ ಹಾರಿಸುವಲ್ಲಿ ಈ ಯುವಕನನ್ನು ಆಯ್ಕೆ ಮಾಡಿದ್ದಾರೆ ಅಂದ್ರೆ ಲಕ್ಷ್ಮೀ ಅಕ್ಕ ಎಷ್ಟು ಶಾಣೆ ಅದಾಳ ನೋಡ್ರಿ, ಸತೀಶ್ ಜಾರಕಿಹೊಳಿನೂ ಎಷ್ಟು ಶಾಣೆ ಅದಾನ ನೋಡ್ರಿ. ಇದರ ಅರ್ಥ ಗೊತ್ತಾಗ್ತೈತಿ. ಯಾವ ವ್ಯಕ್ತಿ ಸಮಾಜ ಸೇವೆಯಲ್ಲಿದ್ದಾನ, ಯಾವ ಕಾರ್ಯ ಮಾಡ್ತಾನ, ಯಾವ ಬಡವರ ಬಗ್ಗೆ ಸ್ಪಂದಿಸ್ತಾನ, ಅಂಥ ಯುವಕರನ್ನು ಆಯ್ಕೆ ಮಾಡುವ ಸಂಪೂರ್ಣ ಜವಾಬ್ದಾರಿ ಇವರ ಮೇಲಿತ್ತು. ಅದೇ ರೀತಿ ಇವನನ್ನು ಆಯ್ಕೆ ಮಾಡಿ ರಾಜ್ಯ ಮಟ್ಟದ ಒಂದು ಹುದ್ದೆ ಕೊಡ್ತಾರಂದ್ರೆ ಹಾಗಾದ್ರೆ ಅವನ ಫೋಟೋಗಳನ್ನು ಹಾಕಬೇಕಲ್ರಿ. ಅವನು ಮಾಡುತ್ತಿರುವ ಸಮಾಜ ಸೇವೆಯ ವಿವರ ಹೇಳಿದ್ದೀನಿ, ದೃಶ್ಯಗಳನ್ನ ಬಿಡಾಕತ್ತೀನಿ. ಅವನ್ನೆಲ್ಲ ನೋಡಿ ಎಷ್ಟು ಜನ ಈ ಯುವಕನಿಗೆ ಲೈಕ್ ಮತ್ತು ಶೇರ್ ಮಾಡ್ತೀರಿ, ಕಮೆಂಟ್ ಬಾಕ್ಸ್ನಾಗ ಅನಿಸಿಕೆ ತಿಳಿಸ್ತೀರಿ. ಮತ್ತು ಕಡಕ ಕಾಕ ಬ್ಯಾರೆ ಸುದ್ದಿವಂಗ ಬರ್ತಾನ. ನಮಸ್ಕಾರ.